ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಪವನ್ ಕುಮಾರ್ ಬಸವರಾಜ್ ರಾಣಗಟ್ಟೆ ಅಂತ. ಊರು ರತ್ನಾಪುರ ಗ್ರಾಮ ಸರ್, ತಾಲೂಕು ತಿಕೋಟ, ವಿಜಯಪುರ ಜಿಲ್ಲೆ ಸರ್ ನಮ್ಮದು. ನೀವು ಮೊದಲಿಂದ ರೈತರು ಇದ್ದೀರಾ ಅಥವಾ ಏನೋ ಸರ್? ಮೊದಲು ನಾವು ನಮ್ಮ ಅಜ್ಜರ ಹಿಡಿದು ನಾವು ಒಕ್ಕಲ್ತನ ಮಾಡ್ಕೊತೀವಿ ಸರ್. ಹೀಗಾಗಿ ಅದ್ರ ಪ್ರೇರೇಪಣೆಗೊಂಡು ನಾವು ಮಾಡ್ತೀವಿ ಸರ್. ಶಿಕ್ಷಣ ಎಷ್ಟು ಮುಗಿಸಿದ್ರಿ? ಶಿಕ್ಷಣ BSc ಫೈನಲ್ ಇಯರ್ ಇದೆ ಸರ್. ಬಟ್ ನೀವು ವಿದ್ಯಾರ್ಥಿ ವ್ಯಾಸಂಗ ಮಾಡ್ಕೊಂತ ಈ ವ್ಯವಸಾಯಕ್ಕೆ ಹೆಂಗೆ ಪ್ರೇರೇಪಣೆ ಆಯ್ತು ನಿಮಗೆ? ಪ್ರೇರೇಪಣೆ ಹೆಂಗಾಯ್ತು ಅಂತ ಸರ್, ನಾವು ತಳ ಹಿಡಿದು ಸರ್, ನಮ್ಮ ಅಪ್ಪಾರು ಆಯ್ತು, ನಮ್ಮ ಅಜ್ಜರು ಆಯ್ತು, ಅವರೆಲ್ಲ ಹೊಲದಾಗಿ ಕೆಲಸ ಮಾಡ್ತಾರೆ ಸರ್. ಮತ್ತು ಹಾಗಾಗಿ ನಾವು ಅದ್ರೊಳಗೆ ಮಾಡತ್ತೀವಿ ಸರ್. ಮತ್ತು ಮೊದಲು ಏನು ಒಟ್ಟು ಎಷ್ಟು ಜಮೀನು ಇತ್ತು ನಿಮ್ಮದು? ಸರ್ ಮೊದಲು ನಮ್ದು 12 ಎಕರೆ ಸರ್. ಏನು ಬೆಳಿತಿದ್ರಿ? ಜೋಳ, ಗೋಧಿ, ತೊಗರಿ ಅದು ಬೆಳಿತಿದ್ವಿ ಸರ್. ಮತ್ತು ಈಗ ಇದು ಹೊಸ ಬೆಳೆ ಡ್ರ್ಯಾಗನ್ ನಿಮ್ಗೆ ಹೆಂಗೆ ಪರಿಚಯ ಆಯಿತು? ಯಾರು ನಿಮ್ಗೆ ಇದಕ್ಕೆ ಮಾಹಿತಿ ಕೊಟ್ಟರು? ತರಬೇತಿ ಯಾರು ಕೊಟ್ಟರು? ಎಲ್ಲಾರು ತೊಗೊಂಡ್ರಿ ಹೆಂಗೆ ಸರ್? ತರಬೇತಿ ಅನ್ನೋಕ್ಕಿಂತ ಸರ್, ಕೃಷಿ ಮೇಳದಾಗ ಅವಾಗ ಎಕ್ಸಿಬಿಷನ್ ಹೋಗಿದ್ವಿ ಸರ್. ಯಾವುದು? ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ಮೇಲೆ ಒಂದು ಅಲ್ಲಿ ಹಣ್ಣು ಕಾಣಿಸ್ ಸರ್, ಡ್ರ್ಯಾಗನ್ ಫ್ರೂಟ್ ಅಂತ. ಡ್ರ್ಯಾಗನ್ ಫ್ರೂಟ್ ನೋಡಿದ್ವಿ, ಏನೋ ಹಚ್ಬೇಕಂತ ಒಂದು ಸ್ವಲ್ಪ ಮನಸ್ಸು ಬರ್ತು. ನಮ್ಮ ಅಪ್ಪಾರ ಏನಂತ ಮಹಾರಾಷ್ಟ್ರದ ಕೆಲ ತೋಟಗಳಿಗೆ ಹೋಗಿ ವಿಸಿಟ್ ಮಾಡಿ ಸರ್. ಒಳ್ಳೆಯದು. ಹಂಗೆ ಮಾಡಿ ಹಚ್ಚಿವಿ ಸರ್. ಮತ್ತು ಇದ್ರ ಬಗ್ಗೆ ತರಬೇತಿ ತೊಗೊಂಡ್ರೆ ಎಲ್ಲಾದರೂ? ತರಬೇತಿ ತೊಗೊಂಡಿ ಸರ್, ಕೃಷಿ ವಿಶ್ವವಿದ್ಯಾಲಯ ಹಿಟ್ನಳ್ಳಿ ಫಾರ್ಮ್ ಸರ್. ಯಾವುದು? ಕೃಷಿ ವಿಜ್ಞಾನ ಕೇಂದ್ರ? ಹಾಂ ಸರ್, ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ ಸರ್. ತರಬೇತಿ ಆರ್ಗ್ಯಾನಿಕ್ ಗ್ರೋವರ್ ತರಬೇತಿ ತೊಗೊಂಡಿ ಸರ್, 28 ದಿನ. ಅದು ಸಾವಯವ ತರಬೇತಿ ನಿಮ್ಗೆ ಹೆಂಗೆ ಉಪಯೋಗ ಆತಿಲ್ಲಿ ಸರ್? ಸಾವಯವ ತರಬೇತಿ ಹೆಂಗೆ ಉಪಯೋಗ ಆತಂದ್ರೆ, ಮೊದಲು ನಾವು ಈ ಗಿಡಕ್ಕೆ ಏನೈತಿ ಜಗಳದ ಹಾಕ್ತಿದ್ವಿ ಸರ್, ಅದೇ ಗೊಬ್ಬರ ಕಾಂಪೋಸ್ಟ್ ಮಾಡೋದು ಹಾಕ್ತಿದ್ವಿ ಸರ್. ಈಗೇನೈತಿ ಎರೆಹುಳ ಗೊಬ್ಬರದಿಂದ ಎಲ್ಲ ಗೊಬ್ಬರ ಸಿಗ್ತಾ ಇದೆ. ಹಾಂ ಸರ್, ಎಲ್ಲ ಥರದಕ್ಕೆ ಎಲ್ಲ ಗೋಳೆ ಮಾಡಿ ಸರ್. ಎರೆಹುಳ ಒಂದು 28 ಒಂದು ತಿಂಗಳು ಏನೈತಿ ಅದರ ಎರೆಹುಳ ತೊಟ್ಟಿ ಒಳಗೆ ಹಾಕಿ ಎರೆಹುಳ ಗೊಬ್ಬರ ಮಾಡ್ಕೊಂಡು ಈಗ ಗಿಡಕ್ಕೆ ಹಾಕ್ತಿವಿ ಸರ್. ಮತ್ತು ಅದರೊಳಗೆ ಎರೆಜಲನು ಬರ್ತದೆ, ಅದನ್ನು ಸಿಂಪಡಣೆ ಮಾಡ್ತಿದ್ದಾರೆ. ಹಾಂ, ಎರೆಜಲ ಮಾಡತ್ತೀವಿ ಸರ್. ಅಂದ್ರೆ ಈ ಒಟ್ಟಾರೆ ನಿಮ್ಮ ರಾಸಾಯನಿಕ ಈ ಸಾವಯವದ್ರಿಂದ ಡ್ರ್ಯಾಗನ್ ಬೆಳೆದು ಚಲೋ ಅನಿಸ್ತದೆ. ಸಾವಯವ 80% ಸಾವಯವ ಮಾಡತ್ತೀವಿ ಸರ್. ಆಮೇಲೆ ಈ ಡ್ರ್ಯಾಗನ್ ಫ್ರೂಟ್ ನೀವು ಎಷ್ಟು ಎಕರೆ ಮಾಡಿದ್ರಿ ಪ್ರಾರಂಭದಲ್ಲಿ? ಸರ್ ಪ್ರಾರಂಭದಲ್ಲಿ 2 ಎಕರೆ ಮಾಡಿದ್ವಿ ಸರ್. ಯಾವ ತಳಿ ತಂದ್ರಿ? ಅದು ಮೊದಲು ಒಂದು ಪ್ರಾರಂಭದಲ್ಲಿ ವೈಟ್ ಇತ್ತು ಸರ್. ಮೇಲ್ಗಡೆ ಎರಡು ಡ್ರ್ಯಾಗನ್ ಐತಿ, ಕೆಂಪು ಬರ್ತದ, ಒಳಗಡೆ ವೈಟ್ ಬರ್ತದೆ ಸರ್. ಅದು ವೈಟ್ 1 ಎಕರೆ, ರೆಡ್ 1 ಎಕರೆ ಮಾಡಿದ್ವಿ ಸರ್. ಈ ಸಸಿ ಎಲ್ಲಿಂದ ತಂದ್ರಿ ನೀವು ಅದಕ್ಕೆ? ಸರ್ ಸಸಿ ಮಹಾರಾಷ್ಟ್ರದ ಪಿಲ್ಲಿ ಹತ್ರ ಹೋಗಿ ತಂದೆ ಸರ್. ಒಳ್ಳೇದು. ಆಮೇಲೆ ಈಗ 2 ಎಕರೆಗೆ ಎಷ್ಟು ಸಸಿ ಬಂತು, ಎಷ್ಟು ಅಂತರ, ಹೆಂಗೆ ಏನೇನು ಮಾಡಿದ್ರಿ ಸ್ವಲ್ಪ ಹೇಳ್ತೀರಿ? ಸರ್ ಅಂತರ ಅಂದರೆ ಅಗಲ 12 ಫುಟ್ ಇಡೋದು ಸರ್. ಕಂಬದಿಂದ ಕಂಬ 8 ಫುಟ್. ಒಂದು ಕಂಬಿಗೆ 4 ಸಸಿ ಹತ್ತವ್ರೆ. ಎಕರೆಗೆ 500 ಕಂಬ, 2000 ಸಸಿ. ಒಂದು 3 ರಿಂದ 3.5 ಲಕ್ಷ ಖರ್ಚು ಬರುತ್ತೆ ಸರ್ 1 ಎಕರೆಗೆ. 1 ಎಕರೆ? ಹಾಂ ಸರ್, ಪ್ರಾರಂಭದಲ್ಲಿ 3 ರಿಂದ 3.5 ಲಕ್ಷ ಖರ್ಚು ಬರುತ್ತೆ. ಮತ್ತು ಎಷ್ಟು ವರ್ಷಕ್ಕೆ ನಿಮ್ಗೆ ಹಣ್ಣು ಶುರು ಆಯಿತು? ಹಣ್ಣು 9ನೇ ತಿಂಗಳು ಸ್ಟಾರ್ಟ್ ಆಗಿತ್ತು ಸರ್. ಹಚ್ಚಿದ 9ನೇ ತಿಂಗಳು ಹಾಕಿತ್ತು, ಸ್ವಲ್ಪ ಮಾರ್ಕೆಟ್ ಲೆವೆಲ್ ಆಗಿಲ್ಲ. ಅದು ಹಚ್ಚಿದ 1.5 ವರ್ಷಕ್ಕೆ ಹಣ್ಣು ಸ್ಟಾರ್ಟ್ ಆಯ್ತು ಸರ್. ಅವಾಗ ಏನೈತಿ ನಮ್ಗೆ ಒಳ್ಳೆ ಆದಾಯ ಸಿಕ್ಕಿದೆ. ಎಕರೆಗೆ 1,20,000. ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ಅದನ್ನು? ಸರ್ ಇವಾಗ ಸರಿ ಸುಮಾರು ಒಂದು 4 ವರ್ಷ 8 ತಿಂಗಳು ಆಯ್ತು ಸರ್ ನಾವು ಬೆಳಿತೀವಿ. ಅಂದ್ರೆ ಪ್ರತಿ ವರ್ಷ ಎಷ್ಟು ಆದಾಯ ಬರ್ತಾ ಇದೆ ನಿಮ್ಗೆ ಇದರಿಂದ? 2 ಎಕರೆಯಿಂದ ಹಚ್ಚಿದ 1.5 ವರ್ಷ ಮಾರ್ಕೆಟ್ ಲೆವೆಲ್ ಹಣ್ಣು ಬಂತು. 2 ಎಕರೆಗೆ ಅದು 1,80,000 ರೂಪಾಯಿ ಆಯ್ತು 1ನೇ ವರ್ಷ. 2ನೇ ವರ್ಷ 3,30,000 ರೂಪಾಯಿ ಆಯ್ತು ಸರ್. 3ನೇ ವರ್ಷ ಲಾಸ್ಟ್ ಇಯರ್ ಏನೈತಿ 8.5 ಲಕ್ಷ ರೂಪಾಯಿ ಆಗಿತ್ತು ಸರ್ 2 ಎಕರೆಗೆ. ಸೊ ಈಗ ನಿಮಗಿದು ನಾವು ಬೇರೆ ನಾವೇನು ಬೆಳಿತೀವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿಮ್ಗೆ ಇದನ್ನು ಆದಾಯ ನಮ್ಗೆ ದ್ವಿಗುಣಗೊಂಡದ ಅನ್ನಿಸ್ತದೋ ಹೆಂಗಿಲ್ಲ? ಆದಾಯ ದ್ವಿಗುಣಗೊಂಡದ ಹೆಂಗಂತ ಹೇಳಿ ಸರ್, ಜೋಳ ಗೋಧಿ ಬೆಳಿತಿದ್ದು ಸರ್. ಎಕರೆಗೆ ಎಲ್ಲ ಖರ್ಚು ತೆಗೆದ್ರು ಒಂದು 20-30,000 ರೂಪಾಯಿ ಖರ್ಚು ಉಳಿತಿತ್ತು ಸರ್. ಒಟ್ಟೆ ಈ ತೋಟಗಾರಿಕೆ ಬೆಳೆ ಮಾಡತ್ತವ ಸರ್, ಕಮ್ಮಿ ನೀರಲ್ಲಿ ಜಾಸ್ತಿ ಇಳುವರಿ ಹೊಂಡತ್ತದ ಸರ್. ಹಚ್ಚೋರಿಗೆ ಹಚ್ಚಂತ ಹೇಳ್ತೀನಿ ಸರ್. ಈಗ ನಿಮ್ಮ ನೋಡಿ ಮತ್ತೆ ಬೇರೆ ಬೇರೆ ಜನರ ಪ್ರೇರೇಪಣೆ ಆಗ್ಯಾರೋ? ಹಾಂ ಸರ್, ಪ್ರೇರೇಪಣೆ ಆಗ್ಯಾರ ಸರ್. ಈಗಾಗಲೇ ಚಿಕ್ಕಮಗಳೂರು ಅಂತ ಕೊಟ್ಟರು. ಟೋಟಲ್ ಒಂದು ನಮ್ಮ ಕಡೆಯಿಂದ ಒಂದು 35 ಜನ ಹಚ್ಕೊಂಡಾರ. ಅವ್ರಿಗೆ ಹೆಂಗೆ ಲಾಭ ಆಗ್ಯದ? ಹೆಂಗ್ರಿ ಲಾಭ ಆಗತ್ತ ಸರ್? ಲಾಭ ಆಗಲ್ಲ ಸರ್. ಸೊ ಇದು ನೀವು ನಮ್ಮ ವಿಜಯಪುರ ಜಿಲ್ಲೆ ಜನ ಅಂದಾಜು ಎಷ್ಟು ಮಾಡಿದ್ರಿ ಇಲ್ಲಿ? ನೀವು ಎಲ್ಲ ಅಡಿ ಕರ್ನಾಟಕ ತುಂಬ ಇಲ್ಲಿ ಲೋಕಲ್ ಸರ್ ಒಂದು 8 ಜನ ಮಾಡಿದ್ದಾರೆ ಸರ್ ಬಿಜಾಪುರದಲ್ಲಿ. ಅವ್ರಿಗೆ ಏನೇನು ನೀವು ಮಾರ್ಗದರ್ಶನ ಕೊಡ್ತೀರಿ ಸರ್? ಅವ್ರಿಗೆ ಅಗಿನೂ ಕೊಡ್ತೀವಿ ಸರ್. ನೀವು ಅಗಿನೂ ತಯಾರು ಮಾಡ್ತೀರ ಸರ್? ಅಗಿ ಎಷ್ಟು ದಿವಸ ತಯಾರಾಗ್ತದ, ಹೆಂಗೆ ಮಾಡ್ತೀರಿ? ಅಗಿ ರೆಡಿ ಮಾಡ್ಬೇಕಂದ್ರೆ ಒಂದು ಕಾಂಡ ಕಟ್ ಮಾಡ್ತೀವಿ ಸರ್. ಒಳ್ಳೇದು. ಒಂದು ಅರ್ಧ ಇಂಚಿನ ಕಾಂಡ ಇರ್ತದೆ. ಕಾಂಡ ಕಟ್ ಮಾಡಿ ಬೇರೆ ಬರೋ ಔಷಧ ರೂಟ್ ಹಾಕಿ ರೆಡಿ ಮಾಡ್ತೀವಿ ಸರ್. 1.5 ತಿಂಗಳಲ್ಲಿ ಸಸಿ ರೆಡಿ ಆಗುತ್ತೆ ಸರ್. ಸೊ ಅವ್ನು ಹೆಂಗೆ ಒಂದು ಮಾರ್ತೀರಿ ನೀವು ಸರ್? ಸಸಿ ಏನೈತಿ ವೈಟ್ ಸಸಿ ಏನೈತಿ 15 ರೂಪಾಯಿ, ರೆಡ್ ಸಸಿ 25 ರೂಪಾಯಿ. ಜಂಬೋ ರೆಡ್ ಅಂತ ಒಂದು ಹೊಸ ವೆರೈಟಿ ಇದೆ ಸರ್, ಚೆನ್ನಾಗಿದೆ. ಅದಂತೆ 45 ರೂಪಾಯಿ ಸಸಿ. ಸೊ ಹಿಂಗೆ ಈಗ ನಿಮ್ಗೆ ಆದಾಯ ಎಷ್ಟು ಬರ್ತಾ ಇದೆ ಸಸಿ ತಯಾರು ಮಾಡೋದ್ರಿಂದ? ಸರ್ ಸಸಿದು ಒಂದು 4 ವರ್ಷದಲ್ಲಿ ಸರಿ ಸುಮಾರು 5.5 ಲಕ್ಷ ರೂಪಾಯಿ ಅದಾಗಿದೆ ಸರ್. ಆಗ್ತಾ ಇದಲ್ಲ? ಆಗಿದೆ ಸರ್.
ಮತ್ತು ನೀವು ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ರಿ ಈಗ ಇದನ್ನ? ಸರ್ ಹಣ್ಣಿನ ಮಾರ್ಕೆಟ್ ಇಲ್ಲೇ ನಾವು ಬಿಜಾಪುರದಲ್ಲಿ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಮಾಡ್ತೀವಿ. ಹೆಂಗೆ ರೇಟ್ ಬೀಳ್ತದೆ ಹಣ್ಣಿಗೆ ಕೆಜಿಗೆ ಹೆಂಗೆ ಏನು? ಸರ್ ವೈಟ್ ತಿರುಳಿಗೆ ಕೆಜಿಗೆ 100 ರೂಪಾಯಿ ಕೆಜಿ ಇದೆ ಸರ್ ಇವಾಗ. ರೆಡ್ ತಿರುಳಿ ಇರೋದು 130 ಇಂದ 150 ರೂಪಾಯಿ ಕೆಜಿ ಇದೆ ಸರ್ ಒಂದು ಹಣ್ಣಿಗೆ ಕೆಜಿಗೆ. ಸೊ ಹಂಗಂದ್ರೆ ನೀವು ಈಗ ಹೊರಗಡೆ ಇನ್ನೂ ಮಾರ್ಕೆಟ್ ಸ್ಟಾರ್ಟ್ ಮಾಡಿಲ್ಲ, ಬೇರೆ ಬೇರೆ ದೂರ? ಇಲ್ಲ ಸರ್, ಇಲ್ಲೇ ಲೋಕಲ್ ಸ್ಥಳೀಯವಾಗಿ ಮಾರ್ಕೆಟ್ ಆಗ್ತಾ ಇದೆ ಸರ್. ಈ ಮಾರ್ಕೆಟ್ ಕೊರತೆ ಏನಾದರೂ ಅನಿಸ್ತಾ ಇದೆ? ಕೊರತೆ ಹಂಗೇನಿಲ್ಲ ಸರ್. ನೀವು ಎಷ್ಟು ಬೆಳೀತೀರಿ ಎಷ್ಟು ಬೆಳೀತೀರಿ ಅದೆಲ್ಲ ಮಾರಾಟಕ್ಕೆ ಹೋಗುತ್ತೆ ಸರ್. ಸೊ ನಿಮ್ಗೆ ಯಾವುದೇ ಮಾರ್ಕೆಟ್ ಕೊರತೆ ಇಲ್ಲ? ಇಲ್ಲ. ಈಗ ನಮ್ಮ ಉಳಿದ ರೈತರು ಬೆಳಿಲಿಕ್ಕತ್ತರು ಮತ್ತು ಅವ ಮಾರ್ಕೆಟ್ ಹೆಂಗೆ ಮಾಡ್ಬೇಕು? ಅವ್ರದ್ದು ಹೆಂಗೆ ಅವ್ರು ಹೊರಗಡೆ ಕಳಿಸ್ಬೇಕು? ಇಲ್ಲೇ ಮಾರ್ಕೆಟ್ ಆಗ್ತದೋ ಹೆಂಗೆ ಸರ್? ಇಲ್ಲೇ ಮಾರ್ಕೆಟ್ದಾಗ ಫುಲ್ ಬತ್ತಂದ್ರೆ ಏನಂತ ಹೊರಗೆ ಬಾಂಬೆ ಮತ್ತು ಬೆಂಗಳೂರು ಕಳಿಸ್ಬೋದು ಸರ್. ಇದೆ ಅನುಕೂಲ ಐತೆ ಸರ್, ಅನುಕೂಲ ಅದಾವ. ಆಮೇಲೆ ಇದಕ್ಕೆ ಏನಾದರೂ ಸಮಸ್ಯೆಗಳು ಏನಾದಾವ? ಅತಿ ಮುಖ್ಯವಾದಂಥ ಸಮಸ್ಯೆ ಆಗಿರ್ತೀವಿ ಇಲ್ಲಿವರೆಗೆ ಈ ನಿಮ್ಮ ಕಳೆದ 3-4 ವರ್ಷ ಮಾಡತ್ತಲ್ಲ, ಪ್ರಮುಖವಾಗಿ ಏನಾದರೂ ಬರ್ತಕ್ಕಂಥ ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಅಥವಾ ನೀವು ನಿರ್ವಹಣೆ ಮಾಡಲಿಕ್ಕೆ ಸಾವಯವದಲ್ಲಿ ಹೊಂಟಿರೋ ಅಥವಾ ರಾಸಾಯನಿಕದಲ್ಲಿ ಹೆಚ್ಚು ಬಳಸ್ತೀವಿ? ಸರ್ ಸಾವಯವದಾಗ 80% ಬಳಸಾಕ್ತೀವಿ ಸರ್ ಇವಾಗ ನಾವು. ಓಕೆ. ಹಾಗಾಗಿ ನಮ್ಮಲ್ಲಿ ರೋಗ ಅಷ್ಟೊಂದು ಜಾಸ್ತಿ ಇಲ್ಲ ಸರ್. ಅಂದರೆ ಈಗ ನಿಮ್ಗೆ ಬೇರೆ ಬೆಳೆ ಅಷ್ಟು ಹಿಂಗೆ ರೋಗ ಆಗಲಿ ಇಲ್ಲ? ಇಲ್ಲ ಸರ್, ಕೀಟ ರೋಗದ ಸಮಸ್ಯೆ ಇಲ್ಲ? ಕೀಟ ರೋಗ ಸಮಸ್ಯೆ ಅಷ್ಟೊಂದು ಜಾಸ್ತಿ ಇಲ್ಲ ಸರ್. ಓಕೆ. ಸೊ ಬೆಳೆ ಈ ಭಾಗದಲ್ಲಿ ಚೆನ್ನಾಗಿ ಬೆಳಿಬೋದು ಅನ್ನೋದು? ಬೆಳಿಬೋದು ಸರ್, ಬೆಳಿಬೋದು, ಎಲ್ಲ ಕಡೆ ಬೆಳಿಬೋದು ಸರ್. ಒಟ್ಟಾರೆ ನಿಮಗೆ ಇದರಿಂದ ಆದಾಯ ಐತೆ ಅನ್ನಿಸ್ತದ? ಆದಾಯ ಇದೆ ಸರ್, ಅದು ಒಳ್ಳೇದು. ಅಂದ್ರೆ ಸೊ ನೀವು ಬೇರೆ ಬೇರೆ ರೈತರಿಗೆ ಮಾಡ್ಲಿಕ್ಕೆ ನೀವು ಧೈರ್ಯ ತುಂಬಾಕ ಸಾಧ್ಯ ಅದ? ಹಾಂ ಸರ್, ತುಂಬ. ಆಮೇಲೆ ಇಲ್ಲಿ ನೋಡ್ಲಿಕ್ಕೆ ಯಾರಾದ್ರೂ ಬರ್ತಾ ಇದಾರೆ ನಿಮಗೆ ಇದನ್ನ? ರೈತರಾಗಿರ್ಬೋದು ಅಥವಾ ಇಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಗತಿಪರ ರೈತರು ಆಮೇಲೆ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಇಲ್ಲಿಗೆ? ಬಂದು ಹೋಗಿದ್ದಾರೆ ಸರ್, ಆಲ್ರೆಡಿ ವಿಸಿಟ್ ಆಗಿದೆ ಸರ್. ಸಾಕಷ್ಟು ಜನ ಬಂದು ವಿಸಿಟ್ ಮಾಡಿದ್ದಾರೆ ಸರ್. ನೀವು ಶಿಕ್ಷಣ ಮಾಡ್ಕೊಂತ ಈ ಹೊಸ ಡ್ರ್ಯಾಗನ್ ತಳಿಯನ್ನು ಬೆಳೆದು ಸಾಕಷ್ಟು ವಿದ್ಯಾರ್ಥಿಗಳು ಮಾದರಿ ಆಗಿರಿ. ಹಾಂ ಸರ್. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಅಂತಾರೆ ಕಲಪ ಮೇಲೆ ನೌಕರಿ ಸಿಗೋದಿಲ್ಲ ಅಂತಾರೆ, ಅದಕ್ಕೆ ನೀವೇನಂತೀರಿ ಸರ್? ಹೆಂಗಂದ್ರೆ ಸರ್, ಪ್ರೈವೇಟ್ ಕಂಪ್ನಿ ಒಳಗೆ 10-15 ಸಾವಿರ ರೂಪಾಯಿ ತಿಂಗಳ ದುಡಿ ಬದಲಿ ಸರ್ ನಾವೇ ಸ್ವಂತ ಇದು ಬ್ರ್ಯಾಂಡ್ ಮಾಡ್ಕೋಬೇಕು ಸರ್. ಒಳ್ಳೇದು. ಸೊ ಇದನ್ನ ನೀವು ಎಲ್ರಿಗೂ ಹೇಳ್ತೀರ ಯುವಕರಿಗೆ? ಹಾಂ ಸರ್. ನಾವು ಕೃಷಿಯಲ್ಲಿ ಲಾಸ್ ಅನ್ನೋದಿಲ್ಲ ಸರ್, ಲಾಭ ಇದೆ ಸರ್. ಸ್ವಂತ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿದ್ರೆ ಸರ್ 100% ಸಕ್ಸಸ್ ಇದೆ ಸರ್. ಒಳ್ಳೆಯದು. ಇದರಿಂದ ಎಲ್ರಿಗೂ ಮತ್ತಷ್ಟು ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೆಚ್ಚು ಬೆಳೆದು ರೈತರು ಲಾಭ ತಗೊಳ್ಳಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೀನಿ. ತಾವು ಎಷ್ಟು ಸಾಧ್ಯಕ್ಕದಷ್ಟು ಹೆಚ್ಚು ರೈತರು ಮುಟ್ಟಲು ಪ್ರಯತ್ನ ಮಾಡಿ. ಸರ್.